ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಹಿಂದಿನ ತರಗತಿಯಲ್ಲಿ ಗುಣಿತಾಕ್ಷರಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ಸಂಯುಕ್ತಾಕ್ಷರ ಬಗ್ಗೆ ತಿಳಿದುಕೊಳ್ಳೋಣ. ಸಂಯುಕ್ತಾಕ್ಷರಗಳನ್ನು ಒತ್ತಕ್ಷರಗಳೆಂದು ಕರೆಯುತ್ತಾರೆ. ಈಗ ಸಂಯುಕ್ತಾಕ್ಷರ ಎಂದರೇನಂತ ನೋಡೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳೇ ಸಂಯುಕ್ತಾಕ್ಷರ. ಉದಾಹರಣೆಗೆ ವ್ಯಂಜನ ಪ್ಲಸ್ ವ್ಯಂಜನ ಪ್ಲಸ್ ಸ್ವರ ಈಸ್ ಈಕ್ವಲ್ ಟು ಸಂಯುಕ್ತಾಕ್ಷರ. ಈಗ ಕ ವ್ಯಂಜನ ಪ್ಲಸ್ ಕ ವ್ಯಂಜನ ಪ್ಲಸ್ ಅ ಸ್ವರ ಖ. ಪ ವ್ಯಂಜನ ಪ್ಲಸ್ ಪ ವ್ಯಂಜನ ಅ ಇಸ್ ಈಕ್ವಲ್ ಟು ಪ. ಇವುಗಳನ್ನು ಪದ ಬರೆಯೋದಾದರೆ ಅಕ್ಕ ಹಾಗೆ ಅಪ್ಪ. ಈಗ ಒತ್ತಕ್ಷರಗಳನ್ನು ಬರೆಯೋಣ. ಖ ಖ ಗ ಘ ಞ ಛ ಛ ಜ ಝ ಯ ಠ ಠ ಢ ಢ ನ ಥ ಥ ಧ ಧ ನ ಫ ಫ ಬ ಭ ಮ ಯ ರ ಲ ವ ಶ ಶ ಸ ಹ ಲ. ಇವುಗಳು ಸಂಯುಕ್ತಾಕ್ಷರಗಳಾಗಿರುತ್ತವೆ ಅಥವಾ ಒತ್ತಕ್ಷರಗಳಾಗಿರುತ್ತವೆ. ಸಂಯುಕ್ತಾಕ್ಷರಗಳನ್ನು ಎರಡು ರೀತಿಯಾಗಿ ವಿಂಗಡಿಸಲಾಗಿದೆ. ಸಂಯುಕ್ತಾಕ್ಷರಗಳನ್ನು ಎರಡು ವಿಭಾಗವಾಗಿ ವಿಂಗಡಿಸಲಾಗಿದೆ. ಮೊದಲನೆಯದಾಗಿ ಸಜಾತಿ ಸಂಯುಕ್ತಾಕ್ಷರ ಹಾಗೂ ಎರಡನೆಯದಾಗಿ ವಿಜಾತೀಯ ಸಂಯುಕ್ತಾಕ್ಷರ. ಈಗ ಸಜಾತಿ ಸಂಯುಕ್ತಾಕ್ಷರ ಎಂದರೇನಂತ ನೋಡೋಣ. ಒಂದೇ ಜಾತಿಯ ಎರಡು ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ಸಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಹಾಗಾದರೆ ಉದಾಹರಣೆ ನೋಡೋಣ.
ಉದಾಹರಣೆಗೆ ಗ ಪ್ಲಸ್ ಗ ಪ್ಲಸ್ ಅ ಈಸ್ ಈಕ್ವಲ್ ಟು ಘ. ಕ ಪ್ಲಸ್ ಕ ಪ್ಲಸ್ ಅ ಖ. ಮ ಪ್ಲಸ್ ಮ ಪ್ಲಸ್ ಅ ಈಸ್ ಈಕ್ವಲ್ ಟು ಮ. ಇವುಗಳನ್ನು ಪದ ಬರೆಯೋದಾದರೆ ಹಗ್ಗ. ಕ ಪ್ಲಸ್ ಅ ಈಸ್ ಈಕ್ವಲ್ ಟು ಖ ಅಕ್ಕ. ಮ ಪ್ಲಸ್ ಅ ಈಸ್ ಈಕ್ವಲ್ ಟು ಮ ಅಮ್ಮ. ಈ ರೀತಿಯಾಗಿ ನಾವು ಪದಗಳನ್ನು ಬರ್ಕೋಬೋದು. ಈಗ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದರೇನಂತ ತಿಳ್ಕೊಳ್ಳೋಣ. ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳಿಗೆ ವಿಜಾತೀಯ ಸಂಯುಕ್ತಾಕ್ಷರ ಎಂದು ಕರೆಯುತ್ತಾರೆ. ಹಾಗಾದರೆ ಉದಾಹರಣೆ ನೋಡೋಣ. ಕ ಪ್ಲಸ್ ತ ಪ್ಲಸ್ ಅ ಈಸ್ ಈಕ್ವಲ್ ಟು ತ. ದ ಪ್ಲಸ್ ಯ ಪ್ಲಸ್ ಎ ಈಸ್ ಈಕ್ವಲ್ ಟು ದೇ. ಕ ಪ್ಲಸ್ ಶ ಪ್ಲಸ್ ಅ ಈಸ್ ಈಕ್ವಲ್ ಟು ಕ್ಷ. ಇವುಗಳನ್ನು ಪದ ಬಿಡಿಸಿ ಬರೆಯೋದಾದರೆ ರಕ್ತ ಹಾಗೂ ವಿದ್ಯೆ. ಇದು ದಕ್ಷ. ಇವತ್ತಿನ ಈ ತರಗತಿಯಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಹಾಗೂ ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ. ಧನ್ಯವಾದಗಳು.